ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾನು ವಿಷ್ಣು ಭಕ್ತರಾದ ಜಯವಿಜಯರು ಸನತಕುಮಾರರಿಂದ ಶಾಪವನ್ನು ಪಡೆದುಕೊಂಡಿದ್ದನ್ನು, ಅದರ ಪರಿಣಾಮವಾಗಿ ಭೂಲೋಕದಲ್ಲಿ ವಿಷ್ಣುವಿನ ಶತ್ರುಗಳಾಗಿ 3 ಜನ್ಮಗಳನ್ನು ಅನುಭವಿಸಬೇಕಾಗಿರುವುದನ್ನು ಹಾಗೂ ಮೊದಲನೇ ಜನ್ಮವಾಗಿ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪರಾಗಿ ಜನಿಸಿ ಹಿರಣ್ಯಾಕ್ಷನು ಭೂದೇವಿಯನ್ನು ಕದ್ದು ವರಾಹಾವತಾರದ ವಿಷ್ಣುವಿನ ಜೊತೆ ಕಾದಾಡಿ ಮರಣ ಹೊಂದಿದ್ದನ್ನು ಹೇಳಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇನೆ. ಮೊದಲು ಅದನ್ನು ನೋಡಿ, ಆಗ ಈ ಕಥೆ ಸರಿಯಾಗಿ ಮತ್ತು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇನ್ನು ಈ ಹಿರಣ್ಯಕಶ್ಯಪ ಹಾಗೂ ಮಹಾವತಾರಿ ನರಸಿಂಹನ ವಿಡಿಯೋ ಆರಂಭಿಸುವ ಮುಂಚೆ ನನ್ನದೊಂದು ಮನವಿ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಿರಣ್ಯಾಕ್ಷನ ಸಾವಿನ ಸುದ್ದಿ ಕೇಳಿದೊಡನೆ ಹಿರಣ್ಯಕಶಿಪ ಕೆಂಡಮಂಡಲನಾಗಿದ್ದ. ತನ್ನ ಜೀವನದ ಅತಿದೊಡ್ಡ ಬೆನ್ನೆಲುಬಾಗಿದ್ದ ತಮ್ಮನ ಅಗಲಿಕೆ ವಿಷ್ಣುವಿನ ಮೇಲಿನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿತು. ಇಂದು ನಾನು ಶ್ರೀಹರಿಯನ್ನು ಕೊಂದೇ ತೊಲ್ಲುತ್ತೇನೆ ಎಂಬ ನಿರ್ಧಾರ ಮಾಡಿ ಹೊರಟಿದ್ದವನನ್ನು ಅಸುರಗುರು ಶುಕ್ರಾಚಾರ್ಯರು ತಡೆದರು. ನಿನ್ನ ತಮ್ಮ ಈಗಾಗಲೇ ಆತುರಪಟ್ಟು ಸಾವನ್ನು ತಂದುಕೊಂಡ, ನೀನೂ ಆ ತಪ್ಪನ್ನು ಮಾಡಬೇಡ. ಬ್ರಹ್ಮನ ಕುರಿತು ತಪಸ್ಸು ಮಾಡು, ಆತನನ್ನು ಮೆಚ್ಚಿಸಿ ಸಾವಿಲ್ಲದಂತೆ ವರವನ್ನು ಪಡೆದುಕೊಂಡು ಬಾ, ಆಗ ಆ ವಿಷ್ಣುವನ್ನು ಸುಲಭವಾಗಿ ಸೋಲಿಸಬಹುದು ಎಂಬ ಸಲಹೆಯನ್ನು ನೀಡಿದರು. ಗುರುವಿನ ಸಲಹೆ ಸರಿಯೆನಿಸಿದ್ದರಿಂದ ಗರ್ಭಿಣಿ ಪತ್ನಿ ಕಯಾದುವನ್ನು ತೊರೆದು ಮಂದಾರ ಪರ್ವತದ ತುತ್ತ ತುದಿಯನ್ನು ಏರಿ ಬ್ರಹ್ಮನ ಕುರಿತು ಅತ್ಯಂತ ಕಠಿಣ ತಪಸ್ಸನ್ನು ಆರಂಭಿಸಿದ. ಆತ ತಪಸ್ಸಿಗೆ ಹೋದ ನಂತರ ಇಂದ್ರ ಹಿರಣ್ಯಕಶಿಪುವಿನ ರಾಜ್ಯದ ಮೇಲೆ ದಾಳಿ ಮಾಡಿದ. ಕಯಾದು ಗರ್ಭಿಣಿಯಾಗಿದ್ದರಿಂದ ಆಕೆಯ ಮಗು ಅಸುರನಾಗಿ ಲೋಕಕ್ಕೆ ಮತ್ತು ನನಗೆ ಕಂಟಕವಾಗಬಹುದು ಎಂದು ಭಾವಿಸಿ ಕಯಾದುವನ್ನು ಅಪಹರಿಸಿದ. ಆಕೆಯ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲುವ ಉದ್ದೇಶ ಅವನಿಗಿತ್ತು. ಗೆಳೆಯರೆ, ಇಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಲು ಅಧಿಕಾರಿಗಳು ಎಂತಹ ಹೀನಕೃತ್ಯಕ್ಕೆ ಬೇಕಾದರೂ ಇಳಿಯುತ್ತಾರೆ ಎಂಬುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇದು ನಮ್ಮ ಇಂದಿನ ರಾಜಕಾರಣಿಗಳಿಗೂ ಮುಂದುವರೆದಿದೆ. ಆದರೆ ಆ ಸಂದರ್ಭದಲ್ಲಿ ನಾರದರು ಮಧ್ಯಪ್ರವೇಶಿಸಿ ಇಂದ್ರನನ್ನು ತಡೆದು, ಆಕೆಯ ಗರ್ಭದಲ್ಲಿರುವುದು ವಿಷ್ಣುವಿನ ಭಕ್ತ, ಅದಲ್ಲದೆ ಭ್ರೂಣಹತ್ಯೆಯ ಪಾಪ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮನವರಿಕೆ ಮಾಡಿಸಿ ಕಯಾದುವನ್ನು ರಕ್ಷಣೆಗಾಗಿ ತನ್ನ ಆಶ್ರಮಕ್ಕೆ ಕರೆದೊಯ್ದರು. ಅಲ್ಲಿ ನಿತ್ಯವೂ ಆಕೆಗೆ ಹರಿಕಥೆಗಳನ್ನು ನಾರದರು ಹೇಳುತ್ತಿದ್ದರು. ಇದರಿಂದ ಗರ್ಭದಲ್ಲಿದ್ದ ಮಗು ಹುಟ್ಟುವ ಮೊದಲೇ ಈ ಕಥೆಗಳನ್ನು ಕೇಳಿ ಹರಿಭಕ್ತನಾಯಿತು. ಗರ್ಭದಿಂದಲೇ ಮಕ್ಕಳಿಗೆ ಸುಜ್ಞಾನ ನೀಡಬೇಕು ಎಂಬುದನ್ನು ಈ ಕಥೆಯ ಮೂಲಕ ನಮ್ಮ ಪುರಾಣಗಳಲ್ಲೇ ತಿಳಿಸಿದ್ದಾರೆ. ಇತ್ತ ಹಿರಣ್ಯಕಶಿಪುನ ತಪಸ್ಸು ಎಷ್ಟು ಕಠಿಣವಾಗಿತ್ತು ಎಂದರೆ ಅದು ಹಿಂದೆಂದೂ ಯಾರೂ ಮಾಡಿರದ, ಮುಂದೆ ಯಾರೂ ಮಾಡಲಾಗದಷ್ಟು ಕಠಿಣ ತಪಸ್ಸಾಗಿತ್ತು. ಆತನ ತಪೋಶಕ್ತಿಗೆ ಉಜ್ವಲಿಸಿದ ಜ್ವಾಲೆ ಲೋಕವನ್ನೇ ಸುಟ್ಟುಬಿಡಬಹುದಾದಷ್ಟು ಕಠಿಣವಾಗಿದ್ದರಿಂದ ಆತನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾದ. ಬ್ರಹ್ಮ ಏನು ವರಬೇಕು ಎಂದು ಕೇಳಿದಾಗ ನನಗೆ ಸಾವಿಲ್ಲದಂತೆ ವರವನ್ನು ನೀಡು ಎಂದು ಬೇಡಿಕೊಂಡ. ಆದರೆ ದೇವತೆಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಅಮರತ್ವವನ್ನು ನೀಡಲು ಸಾಧ್ಯವಿಲ್ಲ, ಬೇರೆ ವರವನ್ನು ಬೇಡಿಕೋ ಎಂದಾಗ ಬಹಳವಾಗಿ ಚಿಂತಿಸಿ ಅತಿ ಬುದ್ಧಿವಂತಿಕೆಯಿಂದ ಒಂದು ವರವನ್ನು ಬೇಡಿದ. ನನಗೆ ಹಗಲಿನಲ್ಲಾಗಲಿ ಅಥವಾ ರಾತ್ರಿನಲ್ಲಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಅಥವಾ ಹೊರಗಾಗಲಿ, ಮನುಷ್ಯನಿಂದಾಗಲಿ ಅಥವಾ ಪ್ರಾಣಿಯಿಂದಾಗಲಿ, ನೀನು ಸೃಷ್ಟಿಸಿರುವ ಯಾವುದೇ ಜೀವಿಗಳಿಂದಾಗಲಿ, ಅಸ್ತ್ರದಿಂದಾಗಲಿ ಶಾಸ್ತ್ರದಿಂದಾಗಲಿ ನನಗೆ ಸಾವು ಬರದಂತೆ ವರವನ್ನು ನೀಡು ಎಂದು ಬೇಡಿದ. ಬ್ರಹ್ಮನು ಆ ವರವನ್ನು ಕರುಣಿಸಿದ್ದರಿಂದ ದೇವತೆಗಳಂತೆಯೇ ನನಗೂ ಸಾವು ಬರುವುದಿಲ್ಲ, ನಾನು ಅಮರನಾದೆ ಎಂದು ಭಾವಿಸಿ ಎಲ್ಲರೂ ನನ್ನನ್ನೇ ದೇವರೆಂದು ಪೂಜಿಸಬೇಕೆಂದು ನಿಶ್ಚಯಿಸಿಕೊಂಡ. ಆತ ತನ್ನ ಸಾಮ್ರಾಜ್ಯಕ್ಕೆ ಮರಳುವುದರೊಳಗಾಗಿ ಕಯಾದು ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ನಾರದರು ನಡೆದ ಎಲ್ಲಾ ವಿಚಾರವನ್ನು ತಿಳಿಸಿ ಆ ಮಗುವಿಗೆ ಪ್ರಹ್ಲಾದ ಎಂದು ನಾಮಕರಣ ಮಾಡಿ ಹೊರಟು ಹೋದರು. ಇಂದ್ರನು ಮಾಡಿದ ಕಾರ್ಯದಿಂದ ಕೋಪಗೊಂಡ ಹಿರಣ್ಯಕಶಿಪು ನೇರವಾಗಿ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದ. ತನ್ನ ಚಿಕ್ಕಮ್ಮ ಅದಿತಿಯ ಮಕ್ಕಳಾದ ಆದಿತ್ಯರು ಹಾಗೂ ಸ್ವರ್ಗದ ಅಧಿಪತಿಯಾದ ಇಂದ್ರನ ಸಹಿತವಾಗಿ ಎಲ್ಲ ದೇವತೆಗಳನ್ನು ಬಂಧಿಸಿದ. ಆದರೆ ಅವರು ಅಮೃತವನ್ನು ಪಡೆದು ಅಮರರಾಗಿರುವುದರಿಂದ ಕೊಲ್ಲಲು ಸಾಧ್ಯವಾಗದೆ ತನ್ನ ಒತ್ತೆಯಾಳುಗಳಾಗಿ ಇಟ್ಟುಕೊಂಡ. ಭೂಲೋಕದಲ್ಲೂ ಎಲ್ಲ ವಿಷ್ಣು ಭಕ್ತರನ್ನು ಹಿಂಸಿಸಿ ತನ್ನನ್ನೇ ದೇವರೆಂದು ಪೂಜಿಸುವಂತೆ ಕಾನೂನು ಮಾಡಿದ್ದ. ಆದರೆ ಆತನ ಪುತ್ರ ಪ್ರಹ್ಲಾದ ವಿಷ್ಣುವಿನ ಆರಾಧಕನಾಗುತ್ತಾನೆಂದು ಆತ ಕನಸು ಮನಸ್ಸಿನಲ್ಲೂ ಭಾವಿಸಿರಲಿಲ್ಲ. ಬಾಲ್ಯದಿಂದಲೇ ಅಪಾರ ಜ್ಞಾನಿಯಾಗಿದ್ದಂತಹ ಪ್ರಹ್ಲಾದ ಗುರುಕುಲದ ಎಲ್ಲ ಪಾಠಗಳನ್ನು ಆಸಕ್ತಿಯಿಂದ ಕಲಿತ. ಒಂದು ದಿನ ಗುರುಕುಲದ ವಿದ್ಯಾಭ್ಯಾಸಗಳ ಮಂಡನೆಯನ್ನು ತನ್ನ ತಂದೆಯ ಬಳಿ ಒಪ್ಪಿಸಲು ಗುರುಗಳಾದ ಸಂಡಾ ಮತ್ತು ಅಮರ್ಕರು ಹೇಳಿದಾಗ ಲೋಕದ ಒಡೆಯ ಯಾರೆಂಬ ಪ್ರಶ್ನೆಗೆ ಪ್ರಹ್ಲಾದ ಜಗದೊಡೆಯ ವಿಷ್ಣು ಎಂಬ ಉತ್ತರವನ್ನು ನೀಡಿದ. ಆಗ ಆತನು ಒಬ್ಬ ಹರಿಭಕ್ತನಾಗಿದ್ದಾನೆ ಎಂಬುದನ್ನು ಅರಿತು ಆತನನ್ನು ತಿದ್ದಲು ಸಂಡಾ ಮತ್ತು ಅಮರ್ಕರಿಗೆ ಮತ್ತೊಮ್ಮೆ ಅವಕಾಶವನ್ನು ನೀಡಿ ಗುರುಕುಲಕ್ಕೆ ಕಳಿಸಲಾಗುತ್ತದೆ. ಆದರೆ ಪ್ರಹ್ಲಾದ ಬದಲಾಗಲಿಲ್ಲ. ಆತ ತನ್ನ ಜೊತೆಗೆ ಇತರ ಗುರುಕುಲದ ವಿದ್ಯಾರ್ಥಿಗಳನ್ನು ಸಹ ಹರಿಭಕ್ತರನ್ನಾಗಿ ಬದಲಿಸಲು ಮುಂದಾದ. ಇದನ್ನು ತಿಳಿದ ಹಿರಣ್ಯಕಶಿಪು ಅತ್ಯಂತ ಕುಪಿತನಾಗಿ ತನ್ನ ಸ್ವಂತ ಮಗ ಪ್ರಹ್ಲಾದನನ್ನು ಕೊಲ್ಲಲು ಮುಂದಾಗುತ್ತಾನೆ. ಪ್ರಹ್ಲಾದನನ್ನು ಕೊಲ್ಲುವ ಸಲುವಾಗಿ ಮೊದಲಿಗೆ ರಾಕ್ಷಸ ಸೈನಿಕರು ಪ್ರಹ್ಲಾದನನ್ನು ಶೂಲ ಮತ್ತು ಆಯುಧಗಳಿಂದ ಚುಚ್ಚಲು ಪ್ರಯತ್ನಿಸಿದರು. ಆದರೆ ಅವನ ಭಕ್ತಿಯ ಪ್ರಭಾವದಿಂದ ಆಯುಧಗಳೇ ತುಂಡಾದವು.
ನಂತರ ಪ್ರಹ್ಲಾದನನ್ನು ವಿಷಪೂರಿತ ಸರ್ಪಗಳಿರುವ ಕೋಣೆಯಲ್ಲಿ ಕೂಡಿ ಹಾಕಲಾಯಿತು. ಆದರೆ ಸರ್ಪಗಳು ಯಾವುದೇ ಹಾನಿಯನ್ನು ಮಾಡಲಿಲ್ಲ. ಎತ್ತರವಾದ ಬೆಟ್ಟದ ಮೇಲಿಂದ ತಳ್ಳಲಾಯಿತು. ಮದ್ದಾನೆಗಳನ್ನು ಬಿಟ್ಟು ದಾಳಿಗೆ ಪ್ರಯತ್ನಿಸಲಾಯಿತು. ಇದ್ಯಾವುದರಿಂದಲೂ ಪ್ರಹ್ಲಾದ ಸಾಯಲಿಲ್ಲ. ಈ ಬಾರಿ ಪತಿವಾಕ್ಯ ಪರಿಪಾಲನೆಗಾಗಿ ಸ್ವತಃ ಪ್ರಹ್ಲಾದನ ತಾಯಿ ಕಯಾದುವಿನಿಂದಲೇ ವಿಷ ಬೆರೆಸಿದ ಪಾಯಸವನ್ನು ಕುಡಿಸಲಾಯಿತು. ಆದರೆ ಆ ವಿಷಕ್ಕಿಂತ ಪ್ರಹ್ಲಾದನ ವಿಷ್ಣು ಭಕ್ತಿಯೇ ಹೆಚ್ಚಾಗಿದ್ದರಿಂದ ಅದರಿಂದಲೂ ಯಾವುದೇ ಹಾನಿಯಾಗಲಿಲ್ಲ. ಈಗ ಹಿರಣ್ಯಕಶಿಪು ತನ್ನ ತಂಗಿ ಹೋಲಿಕಾಳ ಸಹಾಯ ಬೇಡಿದ. ಹೋಲಿಕಾ ತಾನು ಬೆಂಕಿಯಲ್ಲಿ ನಿಂತರೂ ಸಹ ಅಗ್ನಿ ಆಕೆಯನ್ನು ಸುಡದಿರುವ ರೀತಿ ವರವನ್ನು ಪಡೆದುಕೊಂಡಿದ್ದಳು. ಆದರೆ ಒಂದು ವೇಳೆ ಅದನ್ನು ದುರುಪಯೋಗ ಮಾಡಿಕೊಂಡರೆ ಮಾತ್ರ ಸುಟ್ಟು ಹೋಗುತ್ತಾಳೆ ಎಂಬ ಷರತ್ತು ಇತ್ತು. ಅಣ್ಣನಿಗಾಗಿ ಪ್ರಹ್ಲಾದನನ್ನು ಹೋಲಿಕಾ ಸುಡಲು ಪ್ರಯತ್ನಿಸಿದಳು. ಆದರೆ ಅಗ್ನಿಗೆ ಆಹುತಿಯಾದದ್ದು ಮಾತ್ರ ಹೋಲಿಕಾಳೆ ಹೊರತು ಪ್ರಹ್ಲಾದನಲ್ಲ. ತಂಗಿಯ ಸಾವಿನಿಂದಾಗಿ ಹಿರಣ್ಯಕಶಿಪನ ಸಹನೆಯ ಕಟ್ಟೆ ಹೊಡೆಯಿತು. ಕುಪಿತನಾದ ಹಿರಣ್ಯಕಶಿಪ ತಾನೇ ಪ್ರಹ್ಲಾದನನ್ನು ಕೊಲ್ಲಲು ಮುಂದಾದ. ಈಗ ನಿನ್ನ ಶ್ರೀಹರಿ ನಿನ್ನ ರಕ್ಷಣೆಗೆ ಬರುತ್ತಾನ? ಎಲ್ಲಿದ್ದಾನೆ ನಿನ್ನ ಹರಿ? ನಿನ್ನ ಹರಿಯನ್ನು ತೋರಿಸು ಎಂದಾಗ ಪ್ರಹ್ಲಾದ ಎಲ್ಲೆಲ್ಲೋ ಹರಿಯೇ ತುಂಬಿದ್ದಾನೆ ಎನ್ನುತ್ತಾನೆ. ಆಗ ಪರೀಕ್ಷಿಸಲು ಕಂಬವನ್ನು ತುಂಡರಿಸಿದ ಹಿರಣ್ಯಕಶಿಪನಿಗೆ ಎದುರಾದದ್ದು ಅತಿ ಭಯಂಕರವಾದ ಮಹಾವತಾರ ನರಸಿಂಹ. ನರಸಿಂಹ ವಿಷ್ಣುವಿನ 4ನೆಯ ಅವತಾರ. ಮನುಷ್ಯನ ದೇಹ, ಸಿಂಹದ ತಲೆ, ತೀಕ್ಷ್ಣವಾದ ಉಗುರುಗಳು, ದೈವಿಕ ಆಭರಣಗಳ ಜೊತೆಗೆ ಭಯಂಕರವಾಗಿ ಗರ್ಜನೆ ಮಾಡುತ್ತಿದ್ದ ಉಗ್ರರೂಪಿ ನರಸಿಂಹನನ್ನು ಕಂಡು ಹಿರಣ್ಯಕಶಿಪು ಭಯಗೊಂಡರೂ ಸಹ ತನಗೆ ಸಾವಿಲ್ಲ ಎಂಬ ಧೈರ್ಯದಿಂದ ಆತನೊಡನೆ ಕಾದಾಟಕ್ಕೆ ಇಳಿಯುತ್ತಾನೆ. ಇಬ್ಬರ ನಡುವೆ ಘನಘೋರ ಕಾಳಗವಾಗಿ ಕಡೆಗೆ ನರಸಿಂಹ ಅರಮನೆಯ ಬಾಗಿಲ ವಸಲಿನಲ್ಲಿ ಹಿರಣ್ಯಕಶಿಪನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಕರುಳನ್ನು ಬಗೆದುಕೊಳ್ಳುತ್ತಾನೆ. ಇಲ್ಲಿ ಹಿರಣ್ಯಕಶಿಪ ಬೇಡಿಕೊಂಡ ಹಾಗೆ ಆ ಸಮಯ ಹಗಲು ಆಗಿರದೆ ರಾತ್ರಿಯೂ ಆಗಿರದೆ ಸಂಜೆಯಾಗಿತ್ತು. ಆತನ ಸಾವು ಭೂಮಿಯಲ್ಲೂ ಆಗದೆ ಆಕಾಶದಲ್ಲೂ ಆಗದೆ ನರಸಿಂಹನ ತೊಡೆಯ ಮೇಲೆ ಆಯಿತು. ಮನೆಯ ಹೊರಗೂ ಇರದೆ ಒಳಗೂ ಇರದೆ ಬಾಗಿಲಲ್ಲಿ ಪ್ರಾಣ ಬಿಟ್ಟಿದ್ದ. ನರಸಿಂಹ ಮನುಷ್ಯನೂ ಆಗಿರಲಿಲ್ಲ, ಪ್ರಾಣಿಯೂ ಆಗಿರಲಿಲ್ಲ, ಜೊತೆಗೆ ಬ್ರಹ್ಮನಿಂದ ಸೃಷ್ಟಿಸಿರುವ ಜೀವಿಯೂ ಆಗಿರಲಿಲ್ಲ. ಯಾವುದೇ ಅಸ್ತ್ರಶಸ್ತ್ರವನ್ನು ಬಳಸದೆ ಕೇವಲ ಉಗುರುಗಳಿಂದಲೇ ನರಸಿಂಹ ಹಿರಣ್ಯಕಶಿಪನನ್ನು ಕೊಂದು ಲೋಕಕ್ಕೆ ಮುಕ್ತಿಯನ್ನು ನೀಡಿದ. ಪ್ರಹ್ಲಾದನಂತ ಭಕ್ತ ಹಾಗೂ ಹಿರಣ್ಯಕಶಿಪನಂತ ಶತ್ರು ವಿಷ್ಣುವಿಗೆ ಮತ್ತೆಂದೂ ಜನಿಸಲಿಲ್ಲ. ಇದಾದ ನಂತರ ನಡೆದ ಘಟನೆಗಳು ಮತ್ತು ನರಸಿಂಹ ಸಾವನ್ನಪ್ಪಿದ ಬಗೆಗಿನ ವಿಡಿಯೋವನ್ನು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿದೆ, ನೋಡೋದಕ್ಕೆ ಮರಿಬೇಡಿ. ನರಸಿಂಹಾವತಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಷ್ಣುವಿನ ವಾಮನ ಅವತಾರದ ಮೂಲಕ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.